ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ಅಡಿಕೆ ಆರಿಸೋದಕ್ಕೆ ಅಂತ ಬಂದಿದ್ದರು. ಸಂಜೆ ತನಕ ಆರಿಸಿ ಹೋದರು. ಇವತ್ತು ಈ ವರ್ಷದ ಕೊನೆ ಅಡಿಕೆ ಕೊಯ್ಲು ಅಂದರೆ 3ನೇ ಕೊಯ್ಲನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಬೆಳಗ್ಗೆ ನಾನು ತಿಂಡಿ ಕೊಡಬೇಕು. ಮಧ್ಯಾಹ್ನ ಊಟ ಏನು ಬೇಡ, ಅಷ್ಟರೊಳಗೆ ಮುಗಿಯುತ್ತೆ ಅಂತ ಅಂದರು. ಆದರೆ ಆಮೇಲೆ ಮತ್ತೆ ಸಡನ್ನಾಗಿ ಫೋನ್ ಮಾಡಿ, ಇಲ್ಲ ಮಧ್ಯಾಹ್ನನೂ ಕೊನೆ ತೆಗೆಯೋದಿದೆ, ಅಡುಗೆ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ಬೆಳಗ್ಗೆ ತಿಂಡಿಗೆ ಮಾತ್ರ ಒಂದು ಪ್ಲ್ಯಾನ್ನ ಮಾಡಿಕೊಂಡಿದ್ದೆ. ತಿಂಡಿ ಬಂದು ಇವತ್ತು ಇಡ್ಲಿ ಮಾಡೋಣ ಅಂತ ಇದ್ದೀನಿ. 8 ಜನ ಇರ್ತಾರೆ. ಚಿತ್ರಾನ್ನ, ಪಲಾವು ಅದು ಯಾಕೋ ನಂಗೆ ಬೇಡ ಅಂತ ಅನ್ನಿಸ್ತು. ಇಡ್ಲಿ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನನಗದು ಈಸಿ ಅನಿಸುತ್ತೆ. ಹಾಗೆ ನೆನ್ನೆ ಅಡಿಕೆ ಆರ್ಸೋಕ್ಕೆಲ್ಲ ಬಂದಿದ್ರಲ್ವ, ಬೇಳೆ ಬೇರೆ, ತರಕಾರಿ ಬೇರೆ, ಸಾಂಬಾರಿನ ಖಾರ ಇದೆಲ್ಲ ಉಳಿದಿತ್ತು. ಇದೆಲ್ಲದನ್ನು ಹಾಕಿ ಇವತ್ತು ಸಾಂಬಾರನ್ನು ಮಾಡ್ತೀನಿ. ಸ್ವಲ್ಪ ಬಸಳೆ ಸೊಪ್ಪಿದೆ, ಹಾಗೆಯೇ ಇದು ಚಪ್ರದ ಅವರೆಕಾಯಿ ಕೂಡ ಇವಾಗ ಬಿಡ್ತಾ ಇದೆ, ಅದನ್ನು ಕೂಡ ಹಾಕಿ ಇವತ್ತು ಸಾಂಬಾರನ್ನು ಮಾಡ್ತೀನಿ. ಇಡ್ಲಿಗೆ ನೆನ್ನೆನೇ ರುಬ್ಬಿ ಇಟ್ಟಿದ್ದೆ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇಟ್ಟಿದ್ದೆ. ಚೆನ್ನಾಗಿ ಹುಳಿ ಬಂದಿತ್ತು ಕೂಡ. ಹುಳಿ ಬಂದ್ರೇ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಾಗುತ್ತೆ, ಇಲ್ಲ ಅಂದರೆ ಅದು ಉಬ್ಬದೇ ಇಲ್ಲ. ಇಡ್ಲಿಗಳೆಲ್ಲ ಒಂಥರ ಅಷ್ಟು ಚೆನ್ನಾಗಿ ಅನಿಸಲ್ಲ. ತುಂಬ ಹುಳಿ ಬರೋದಲ್ಲ, ದೋಸೆ ಹಿಟ್ಟೆಲ್ಲ ಹುಳಿ ಬಂದಷ್ಟಲ್ಲ, ಸ್ವಲ್ಪ ಕಮ್ಮಿ ಹುಳಿ ಬಂದರೆ ಅದು ಹುಳಿ ವಾಸನೆ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ. ಎಲ್ಲ ರೆಡಿಯಾಗಿತ್ತು. ಈಗ ಅದೇ ಸಾಂಬಾರಿಗೆ ಸ್ವಲ್ಪ ಬೇಳೆ ಇನ್ನೊಂಚೂರು ನನಗೆ ಬೇಕು ಅಂತ ಅನ್ನಿಸ್ತು. ಯಾಕಂದರೆ 8 ಜನರಿಗೆಲ್ಲ ಸಾಂಬಾರು ಸ್ವಲ್ಪ ಜಾಸ್ತಿ ಇರುತ್ತೆ, ಅದಷ್ಟು ಬೇಳೆ ಸಾಕಾಗಲ್ಲ ಅಂತೇಳಿ ಈಗ ನಾನು ಮತ್ತೆ ಬೇಳೆನ ಮತ್ತೆ ಬೇಯಿಸ್ತಾ ಇದ್ದೀನಿ. ಅದು ಏನಾಗುತ್ತೆ ಅಂದರೆ, ಕೆಲಸದವರೆಲ್ಲ ಬಂದಾಗ ಕಮ್ಮಿ ಆಗುತ್ತೆ ಅನ್ನೋದು ಜಾಸ್ತಿ ಮಾಡಿಬಿಡ್ತೀನಿ. ನಂಗೆ ಅದೇ ಒಂದೊಂದು ಸಲ ಉಳಿದು ಬಿಡುತ್ತೆ. ಆವಾಗ ನಾನು ಸಾರೆಲ್ಲ ಮಾಡಿ ನೆಕ್ಸ್ಟ್ ಡೇ ಊಟ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ಡೇ ಇಲ್ಲ ಅದ್ರ ನೆಕ್ಸ್ಟ್ ಡೇ ಯಾವತ್ತಾದರೂ ಮಾಡೋಕ್ಕಾಗುತ್ತೆ ಅಂತ. ಹಾಗೆ ಇಡ್ಲಿನೂ ಕೂಡ ಈಗ ಹೊಯ್ಯೋಣ ಅಂತ, ಯಾಕಂದರೆ 3 ಸಲ ಬೇಯಿಸಬೇಕಾಗುತ್ತೆ. ಕಮ್ಮಿ ಅಂದರೆ 20 ನಿಮಿಷ ಬೇಯಿಸಬೇಕಾಗುತ್ತೆ. ಅಲ್ಲೇ 1.5 ಗಂಟೆ ಹೋದಂಗೆ ಆಗಿಬಿಡುತ್ತೆ. ಯಾಕಂದರೆ ಅದೇನು ಬೆಂದು ಇಳಿಸಿದ ತಕ್ಷಣ ತೆಗಿಯೋಕ್ಕೆ ಬರಲ್ಲ ಇಡ್ಲಿನ. ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬೇಕು, ಒಂದು 30 ಮಿನಿಟ್ಸ್ ಬೇಕು ಒಂದು ಸಲ ಇಡ್ಲಿ ತೆಗೆದಾಗ. ಅದಕ್ಕೆ ಇಡ್ಲಿ ತಟ್ಟೆ ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ. ನಾನು ಕೊಬ್ಬರಿ ಎಣ್ಣೆನ ಹಚ್ತೀನಿ. ನನಗೆ ಅದು ಬೇರೆ ಎಣ್ಣೆ ಹಚ್ಚಿದ್ರೆ, ಕುಕ್ಕಿಂಗ್ ಆಯಿಲ್ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಅದೊಂಥರ ವಾಸನೆ ಬರುತ್ತೆ. ಹಾಗಾಗಿ ನಂಗೆ ಅಷ್ಟೊಂದು ಅದು ಇಷ್ಟ ಆಗಲ್ಲ. ಹಾಗಾಗಿ ನಾನು ನಿಜ ಹೇಳ್ತೀನಿ, ಎಣ್ಣೆನೇ ಹಚ್ತಿರ್ಲಿಲ್ಲ. ಆದರೆ ಕೆಲವೊಂದು ಸಲ ಅದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇವತ್ತು ಕೊಬ್ಬರಿ ಎಣ್ಣೆನ ಹಚ್ತಾ ಇದ್ದೀನಿ. ಎಷ್ಟು ಬೇಗ ದಿನಗಳು ಹೋಗಿಬಿಡುತ್ತೆ. ಮೊನ್ನೆ ಏನೋ ಕೊನೆ ಕೊಯ್ಲು ಶುರು ಮಾಡ್ದಂಗೆ ಅನ್ನಿಸ್ತಾ ಇತ್ತು. ಎಷ್ಟು ಬೇಗ ಈ ವರ್ಷದ ಕೊನೆ ಕೊಯ್ಲು ಮುಗ್ದು ಹೋಗುತ್ತೆ. ಇನ್ನು ಬೇಜಾರಾಗುತ್ತೆ, ಯಾಕಂದರೆ ನಮ್ಮನೆಯವ್ರಿಗೆ ಯಾವುದೇ ಕೆಲಸ ಇರಲ್ಲ. ಅವ್ರು ಅದೇ ಅಂತಾಯಿದ್ರು, ಇನ್ನೇನು ಮಾಡೋದು ಅಂತ ಇದ್ದರು. ರೈತರಿಗೆ ಗೊತ್ತಲ್ವ, ಹಾರ್ವೆಸ್ಟಿಂಗ್ ಸೀಸನಲ್ಲಿ ಅದೆಷ್ಟು ಕೆಲಸ ಇರುತ್ತೆ, ಮತ್ತು ಅದೊಂಥರ ಖುಷಿ ಕೂಡ ಇರುತ್ತೆ. ಹಾಗೆ ಈಗ ಇಡ್ಲಿನ ಬೇಯೋದಕ್ಕೆ ಇಟ್ಬಿಟ್ಟು ನಾನು ಚಪ್ರದ ಅವರೆಕಾಯಿ ಕೊಯ್ಯೋಣ ಅಂತ ಬಂದು ಈಗ ಚಪ್ರದ ಅವರೆಕಾಯಿ ಕೂಡ ಕೊಯ್ತಾ ಇದ್ದೀನಿ. ಇದು ಈ ಸಲ ಬಿಡುತ್ತಾ ಇಲ್ವೋ ಅಂದ್ಕೊಂಡಿದ್ದೆ. ಹೋದ ಸಲ ಅಂತೂ ತುಂಬ ಚೆನ್ನಾಗಿ ಹಬ್ಬಿತ್ತು ಬಳ್ಳಿ. ಒಂದು ಕಾಯಿ ತಿನ್ನಲಿಲ್ಲ ನಾವು, ಎಲ್ಲ ಹಾಗೆ ಕಡಿದು ಹಾಕಿದ್ವಿ. ಯಾಕೋ ಗೊತ್ತಿಲ್ಲ, ಈ ಸಲನೂ ಅಷ್ಟೇ ತುಂಬ ಹುಳ ಹತ್ತುತ್ತಾ ಇತ್ತು. ನಮ್ಮ ಮನೆಯವ್ರು ಒಂದು 3-4 ಸಲ ಔಷಧಿ ಎಲ್ಲ ಹೊಡೆದ್ರು, ಆದ್ರೂ ಅದು ಹುಳ ಕಮ್ಮಿ ಆಗಲಿಲ್ಲ. ಆಮೇಲೆ ನಮ್ಮ ಅಡಿಕೆ ಆರ್ಸೋಕ್ಕೆಲ್ಲ ಬರ್ತಾರಲ್ಲ ಕೆಲಸದವರು, ಅವರು ಬೂದಿ ಹಾಕಿ ಅಂದರು. ಬೂದಿ ಹಾಕಿದ್ಮೇಲೆ ಒಂದು ಕಾಯಿ ಬಿಡೋಕ್ಕಾಗಿದೆ ಅಂದರೆ ತುಂಬ ಸಲ ನಾನು ಪಲ್ಯ, ಆಮೇಲೆ ಚಪಾತಿ ಪಲ್ಯ ಆ ಥರದ್ದೆಲ್ಲ ಮಾಡಿದೆ. ಹಾಗೆ ಬಸಳೆ ಸೊಪ್ಪು ನೆನ್ನೆನೇ ಕೊಯ್ದು ಇಟ್ಟಿದ್ದೆ, ಬೆಳಗ್ಗೆ ಆಗಲ್ಲ ಅಂತ ಹೇಳಿ. ಹಾಗೆ ಸ್ವಲ್ಪ ಬಾಡ್ದಂಗೆ ಆಗಿಬಿಟ್ಟಿತ್ತು. ಬೆಳಗ್ಗೆ ಕೊಯ್ದಿದ್ರು ಬರ್ತಾ ಇತ್ತು, ಆದರೆ ಬೆಳಗ್ಗೆ ಆಗುತ್ತಲ್ವ, ಎಲ್ಲದೂ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಬಸಳೆ ಸೊಪ್ಪು ಸ್ವಲ್ಪ ಇರೋದ್ರಿಂದ ಹೋಗಿ ನಾನು ಚಪ್ರದ ಅವರೆಕಾಯಿನೂ ಕೂಡ ಕೊಯ್ಕೊಂಡು ಬಂದೆ.
ಲೈಟ್ರುಗಳು ಹಾಳಾಗಬಾರ್ದು ಅಂದರೆ ನಾವೀಗ ಅಡುಗೆ ಮಾಡಿದಾಗ ಬಿಸಿ ಪಾತ್ರೆಗಳಿರುತ್ತೆ ಗೊತ್ತಾ, ಅದ್ರ ಮೇಲೆ ಇಟ್ಟರೆ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಅಂತ ನನಗೊಬ್ಬರು ಕಮೆಂಟಲ್ಲಿ ಹಾಕಿದರು, ಶಿರೀನ್ ಅವರು. ಥ್ಯಾಂಕ್ ಯು ಸೋ ಮಚ್. ನನ್ನಂತೂ ಅದು ಎಷ್ಟು ಲೈಟ್ರು ಹಾಳು ಮಾಡಿದ್ದೀನೋ ಗೊತ್ತಿಲ್ಲ. ನಾನು ಇಡ್ತೀನಿ ಅದೇ ಥರ, ಆದರೂ ಗೊತ್ತಿಲ್ಲ ನನಗೂ ಲೈಟ್ರಿಗೂ ಬರಲ್ಲ ಅಂತ ಈ ಚಾರ್ಜ್ ಮಾಡೋದು ತಗೊಬಂದಿದ್ದೀನಿ. ಇದು ಯಾರೋ ಒಬ್ರು ಕಮೆಂಟಲ್ಲಿ ಹಾಕಿದರು. ನಾನು ಕೂಡ ಯೂಸ್ ಮಾಡ್ತಾ 1 ವರ್ಷ ಆಯಿತು, ತುಂಬ ಚೆನ್ನಾಗಿದೆ ಅಂತ. ನನಗೂ ತುಂಬಾ ಇಷ್ಟ ಆಯಿತು, ಯಾಕಂದರೆ ದೇವ್ರ ದೀಪ ಹಚ್ಚೋಕ್ಕೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಎಲ್ಲರೂ ಆಫ್ಲೈನಲ್ಲಿ ಇಲ್ಲ ಆನ್ಲೈನಲ್ಲಿ ಸಿಕ್ಕರೆ ತೊಗೊಳ್ಳಿ. ಈಗ ಆಲ್ರೆಡಿ ನಾನು ಯೂಸ್ ಮಾಡ್ತಾ 1-1.5 ತಿಂಗಳು ಆಗ್ತಾ ಬಂತು, ಚೆನ್ನಾಗಿದೆ. ನಾನೇನು ಚಾರ್ಜನ್ನ 3ರಿಂದ ವಾರದಲ್ಲಿ 1 ಸಲ ಮಾಡ್ತೀನಿ ಅಷ್ಟೇ, ಅಷ್ಟು ದಿನ ಬರುತ್ತೆ. ಅದರಲ್ಲಿ ಆಫ್ ಮಾಡೋ ಆಪ್ಷನ್ನು ಇದೆ, ಆದರೆ ಗೊತ್ತಲ್ವ ಅಡುಗೆ ಮಾಡ್ತಾ ಅದೆಲ್ಲ ತಲೆಗೆ ಬರೋದೆಲ್ಲ. ನಾನು ಯಾವಾಗಲೂ ಆನ್ ಮಾಡೇ ಇರ್ತೀನಿ, ಹೆಂಗಿದ್ರು ಚಾರ್ಜ್ ಮಾಡೋದಲ್ಲ ಅಂತ ಹೇಳಿ. ಹಾಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು. ನಾನೇನು ಮಾಡಿದೆ ಅಂದರೆ ತರಕಾರಿನ ಬೇರೆ ಒಂದು ಇದರಲ್ಲಿ ಬೇಯಿಸ್ಕೊಂಡೆ, ಯಾಕಂದರೆ ಬೇಳೆ ಏನಾದರೂ ಉಳಿದ್ರೆ ಅದನ್ನು ನಾನು ಬೇರೆ ಸಾಂಬಾರಿಗೆ ಅದಕ್ಕೆ ಯೂಸ್ ಮಾಡ್ಬೋದು ಅಂಥೇಳಿ ತರಕಾರಿ ಬೇಳೆನ ಒಟ್ಟಿಗೆ ನಾನು ಬೇಯೋದಕ್ಕೆ ಹಾಕಲಿಲ್ಲ. ಬೇಳೆ ಬೆಂದ ಮೇಲೆ ನಾನು ಒಂಚೂರು ಬೇಳೆನ ಈ ಥರ ಮಿಕ್ಸಿ ಮಾಡ್ತಾಯಿದ್ದೀನಿ, ಅಂದರೆ ಸಾಂಬಾರು ಗಟ್ಟಿ ಬರಲಿ ಅಂತ ನಾನು ಆ ಥರ ಮಾಡ್ತಾಯಿದ್ದೀನಿ. ಅಡಿಕೆ ಆರ್ಸೋಕ್ಕೆ 1 ವೀಕು ಬ್ಯಾಕ್ ಟು ಬ್ಯಾಕ್ ಬಂದರು. ಆದರೆ ನಾನು ವೀಡಿಯೋದಲ್ಲಿ ಮಧ್ಯ ಬೇರೆ ಬೇರೆ ವೀಡಿಯೋನ ಹಾಕಿರೋದ್ರಿಂದ ನಿಮಗೆ ಆ ಥರ ಅನ್ನಿಸ್ಲಿಲ್ಲ. 1 ವಾರ ನಿಜ ಹೇಳ್ತೀನಿ ನನಗೆ ಸಾಕಪ್ಪ ಅನ್ನೋ ಥರ ಆಗಿಬಿಡ್ತು. ನಾನು ಅದೇ ಅಂದೆ, 3ನೇ ಕೊಯ್ಲು ಆದಮೇಲೆ ನಂಗೆ 1 ವೀಕು ರೆಸ್ಟ್ ಕೊಡಿ ನನಗೆ, ಇಲ್ಲ ಅಂದರೆ ನಂಗೆ ಆಗೋದೇ ಇಲ್ಲ ಅಂತ ಅಂದೆ. ದಿನ ಅದೊಂಥರ ಓಡು ಥರ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದಳು ತಿಂಡಿ ಮಾಡು, ಅವರು ಎಷ್ಟು ಜನ ಬರ್ತಾರೆ ಅನ್ನೋದು ಕಾಯಂ ಇರಲ್ಲ. ಅವ್ರು ಬಂದಮೇಲೆ ತಿಂಡಿ ಮಾಡು, ಅದೊಂಥರ ನನಗೆ ಒಂಥರ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿತ್ತು. ಆಮೇಲೆ 1 ವೀಕ್ ಅವರು ಕೂಡ ಬರಲಿಲ್ಲ. ನಾನು ಫ್ರಿಜ್ಜಲ್ಲಿ ಕಾಯಿ ಇಟ್ಟಿದ್ದೆ ಅಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿದೆ. ಸ್ವಲ್ಪ ನೀರು ಜಾಸ್ತಿನೇ ಆಗಿಬಿಡ್ತು. ನನಗೆ ಅನ್ನಿಸ್ತಾ ಇತ್ತು ಇದು ಹಾರುತ್ತೆ ಅಂತ. ಅದು ಗೊತ್ತಾ ಒಂದೊಂದು ಸಲ ಹಂಗಾಗುತ್ತೆ ಅಂತ. ಅದು ಅಂದ್ಕೊಂಡಿದ್ದಕ್ಕೆ ಹಂಗಾಗುತ್ತೋ ಅಥವಾ ಅದು ಹಂಗಾಗುತ್ತೋ ಏನೋ ನಂಗೆ ಗೊತ್ತಿಲ್ಲ. ನಂಗೆ ತುಂಬ ಸಲ ಹಾಗೆ ಅನಿಸುತ್ತೆ, ಹಿಂಗಾಗುತ್ತೆ ಅಂತ ಅಂದ್ಕೊಂಡಾಗ ಅದು ಆ ಥರ ಆಗಿರುತ್ತೆ. ಇವತ್ತು ಹಾಗೆ ಆಯಿತು. ಅಪ್ಪ ನನಗೆ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗೈತಿ. ಹೊಸದಾಗಿ ಇನ್ನೊಂದು ಕೆಲಸ ಆಯಿತು. ಅದು ಪೂರ್ತಿ ಅಡುಗೆ ಮನೆ ಮತ್ತು ಇದು ಡೈನಿಂಗ್ ಟೇಬಲ್ಲು ಎಲ್ಲ ಕಡೆ ಹಾರಿತು. ಈಗ ಮತ್ತೆ ಅದನ್ನು ನಾನು ಒರೆಸ್ಕೊಳ್ಳೋ ಪರಿಸ್ಥಿತಿ ಬಂತು. ಹಾಗೆ ಈಗ ನಾನು ಸಾಂಬಾರಿಗೆ ಏನು ಮಾಡಿದೆ ಅಂದರೆ ಒಗ್ಗರಣೆ ಹಾಕಿ, ಒಗ್ಗರಣೆಯಲ್ಲಿ ನಾನು ಸೊಪ್ಪನ್ನು ಬೇಯಿಸಿರಲಿಲ್ಲ, ಅದು ಲೋಳೆ ಹೋಗಬೇಕಲ್ವ. ಹಾಗಾಗಿ ಫಸ್ಟು ನಾನು ಸೊಪ್ಪನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಮತ್ತು ಅರಿಶಿಣದ ಪುಡಿನ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ. ಏನಂದರೆ ನಾನು ಬೇಳೆ ರುಬ್ಬಿದೆ ಅಲ್ಲ, ಅದ್ರ ಜೊತೆಗೆ ಹಾಕಿ ರುಬ್ಬಬೇಕಾಗಿತ್ತು. ನಾನು ಆವಾಗ ಮರೆತುಬಿಟ್ಟೆ. ಹಾಗಾಗಿ ಈಗ ನಾನು ಒಗ್ಗರಣೆಯಲ್ಲಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗೆಯೇ ಆ ಸಾಂಬಾರು ಪುಡಿ ಇದೆಯಲ್ಲ, ಅದು ಒಬ್ಬರು ನಮಗೆ ಗೊತ್ತಿರೋರೆ ಭಟ್ರವರು, ಅವ್ರ ಹತ್ರ ತೊಗೊಂಡಿದ್ವಿ. ಅದು ನನಗೆ ಯಾಕೋ ಆ ಟೇಸ್ಟ್ ಅಷ್ಟೊಂದು ಅದು ಇಷ್ಟ ಆಗ್ತಿಲ್ಲ. ಅದು ಹೆಂಗಪ್ಪ ಖಾಲಿ ಮಾಡೋದು ಅಂತ ಆವಾಗವಾಗ ಈ ಥರ ಸಾಂಬಾರು ಮಾಡಿದಾಗ ನಮ್ಮ ಸಾಂಬಾರು ಪುಡಿನೂ ಹಾಕಿ ಅದನ್ನೂ ಒಂಚೂರು ಹಾಕ್ತೀನಿ. ಅದರಲ್ಲಿ ಏನೂ ಇಲ್ಲ, ಕಂಪಿಲ್ಲ ಸಂಪಿಲ್ಲ ಅಂತ ಹೇಳ್ತಾರೆ. ಅಥವಾ ನಮಗೆ ನಮ್ಮ ಸಾಂಬಾರು ಪುಡಿ ತಿಂದು ಆ ಬೇರೆ ಸಾಂಬಾರು ಪುಡಿ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಮ್ಮ ಮನೆಯವರು ಹೇಳ್ತಾಯಿದ್ರು ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಅವರು ಒಂದು ಸಲ ಸೊಪ್ಪಿನ ಸಾರು ಮಾಡಿದರು, ಅಲ್ಲಿ ನಾವು ಊಟ ಮಾಡಿದಾಗ ನಮಗದು ಇಷ್ಟ ಆಗಿತ್ತು. ಅದೇ ಥರ ಇರುತ್ತೆ ಅಂತ ಹೇಳಿ ಕೊಟ್ಟರು. ಅದು ಯಾಕೋ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಇದ್ರ ಬಗ್ಗೆ. ಮತ್ತು ಅದೇನಾಗಿತ್ತು ಅಂದರೆ ನಮಗೆ 1 kg ಸಾಂಬಾರು ಪುಡಿ, ಅರ್ಧ kg ರಸಂ ಪುಡಿ ಕೊಡಿ ಅಂತ ಹೇಳಿದ್ವಿ. ಅವರು 3 ಸಾಂಬಾರು ಪುಡಿ ಕೊಟ್ಟಿದ್ದಾರೆ. ಇವತ್ತಿಗೂ ಆ ರಸಂ ಪುಡಿನ ತಂದು ಕೊಟ್ಟಿಲ್ಲ, ಮನೇಲಿರೋ ಸಾಂಬಾರು ಪುಡಿನೂ ಒಯ್ದು ಇಲ್ಲ. ಆ ಸಾಂಬಾರು ಪುಡಿ ಹಾಕಿದ್ರೆ ಸಾಂಬಾರು ಗಟ್ಟಿಯಾಗುತ್ತೆ, ಆದರೆ ಅದು ಟೇಸ್ಟು ಅಂತ ಏನು ಬರಲ್ಲ. ಅದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ. ನಮ್ಮಲ್ಲಿ ಒಂದು ಸ್ವಲ್ಪ ಮಸಾಲ ಎಲ್ಲ ಜಾಸ್ತಿ ಹಾಕಿರ್ತಾರೆ ಅಮ್ಮ. ಹಾಗಾಗಿ ನನಗೆ ಎಂತ ಮಾಡಿದ್ರೂ ನನಗೆ
ನಮ್ಮ ಅಮ್ಮ ಮಾಡಿರೋ ಸಾಂಬಾರು ಪುಡಿ ಹಾಕಿದ್ರೇ ನನಗೊಂದು ಸಮಾಧಾನ ಅಂತ. ನಾವು ಅಚ್ಕಾರದ ಪುಡಿನ ಹಾಕಲ್ಲ, ಯಾಕಂದರೆ ನಾನೀಗ ಎಣ್ಗಾಯಿ ಪಲ್ಯ ಎಲ್ಲ ಮಾಡ್ತೀನಲ್ವ, ಅದು ಹಸಿಮೆಣಸು ಹಾಕಿ ಮಾಡ್ತೀನಿ, ಆವಾಗ ನಾನು ಈ ಸಾಂಬಾರು ಪುಡಿ ಹಾಕ್ತೀನಿ. ಹಾಗಾಗಿ ನಾವು ಯಾರೂ ಅಷ್ಟೇ, ನಮ್ಮ ಲಿಂಗಾಯತರಲ್ಲಿ 99% ಜನ ಒಣಮೆಣ್ಸು ಹಾಕಿ ಸಾಂಬಾರು ಪುಡಿ ಮಾಡ್ಕೊಳ್ಳಲ್ಲ, ಇದೇ ಥರ ಮಾಡ್ಕೊತೀವಿ. ಭಟ್ರುಗಳೆಲ್ಲ ಸ್ವಲ್ಪ ಆ ಥರ ಮಾಡ್ತಾರೆ. ಹಾಗೆ ನಾನು ಇಡ್ಲಿನ ದೊಡ್ಡ ಪಾತ್ರೆ ಒಳಗೇ ಹಾಕಿದೆ. ಹಾಗೆ ನಮ್ಮ ಮನೆಯವರಿಗೆ ಈರುಳ್ಳಿ ಇಡ್ಲಿ ಅಂದರೆ ಇಷ್ಟ, ಹಾಗಾಗಿ ಅವರಿಗೆ ಅಂತ ಸ್ವಲ್ಪ ಈರುಳ್ಳಿ ಇಡ್ಲಿನೂ ಕೂಡ ಮಾಡಿದೆ. 2 ಸಲ ಇಡ್ಲಿ ಬೆಂತು, ಈಗ 3ನೇ ಸಲ ಇಟ್ಟಿದ್ದೀನಿ. ಹಾಗೆ ನನ್ನ ತಿಂಡಿ ಕೂಡ ಆಯಿತು. ಅಷ್ಟೊತ್ತಿಗೆ ಇಡ್ಲಿ ಕೂಡ ಬೇಯಿತು, ಅದರ ಮುಚ್ಚಳನ ಕೂಡ ತೆಗೆದು ಇಟ್ಟು ಒಂದು 10 ನಿಮಿಷ ಬಿಟ್ಟು ಅದನ್ನು ಕೂಡ ನಾನು ಪ್ಯಾಕ್ ಮಾಡಿ ಕೊಟ್ಟೆ. ಇವತ್ತು ಹೆಚ್ಚಿಗೆ ವೀಡಿಯೋನ ನನಗೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕೆಲಸನೂ ಇತ್ತಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನುಗ್ಗೆಕಾಯಿ ತಂದಿದ್ರು ನಮ್ಮ ಮನೆಯವರು, ನುಗ್ಗೆಕಾಯಿ ಸಾಂಬಾರಿಗೂ ಕೂಡ ಹುರ್ಕೊಂಡ್ಬಿಟ್ಟೆ. ನುಗ್ಗೆಕಾಯಿ ತುಂಬ ದಿನ ಇಟ್ಟರು ಕೂಡ ಚೆನ್ನಾಗಾಗಲ್ಲ, ಹಾಗೆಯೇ ಸ್ವಲ್ಪ ಖಾರ ಚಟ್ನಿನೂ ಕೂಡ ಹಾಕಿದೆ. ಚಟ್ನಿ ಏನಾದರೂ ಕಮ್ಮಿ ಆಯಿತು ಅಂದರೆ ಖಾರ ಚಟ್ನಿನ ಹಾಕಿ ಅಂತ ಹೇಳಿದೆ. ಹಾಗೆಯೇ ನಾರ್ಮಲ್ ಲೈಫ್ ಸ್ಟೈಲ್ಗೂ ಎಕ್ಸ್ಟ್ರಾರ್ಡಿನರಿ ಲೈಫ್ ಸ್ಟೈಲ್ಗೂ ಇರೋ ವ್ಯತ್ಯಾಸ ಅಂದರೆ ದಟ್ ಲಿಟ್ಲ್ ಎಫರ್ಟ್. ನಾವು ಹಾಕುವಂಥ ಸಣ್ಣ ಎಫರ್ಟ್ನಿಂದ ನಮ್ಮ ಲೈಫ್ ಸ್ಟೈಲೇ ತುಂಬ ಬದಲಾವಣೆನ ಮಾಡ್ಕೋಬಹುದಾಗುತ್ತೆ. ನನ್ನ ಕೈಯಲ್ಲಿ ಮಾಡೋಕ್ಕಾಗೋದೇ ಇಲ್ಲ ಅಂದರೆ ಖಂಡಿತ ಆಗಲ್ಲ. ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ನಾವು ಎಫರ್ಟ್ ಹಾಕಿದ್ರೆ ಖಂಡಿತ ಆಗುತ್ತೆ. ಯಾಕಂದರೆ ತುಂಬ ಜನ ಹೇಳೋದು, ನೀವು ಕೆಲಸದವರಿಗೂ ಎಷ್ಟು ಅಡುಗೆ ಮಾಡಿ ಕಳಿಸ್ತೀರಾ, ಹೇಗೆ ಮಾಡ್ತೀರಾ ಅಂತ ಹೇಳಿ. ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಕಷ್ಟ ಅಂತೂ ನಿಜ ಹೇಳ್ತೀನಿ, ಖಂಡಿತ ಆಗುತ್ತೆ. ಎಲ್ಲದನ್ನು ಒಬ್ಬಳೇ ಮಾಡ್ಕೊಳ್ಳೋದು, ಮನೆ ಕೆಲಸ ಆಗಿರ್ಬೋದು, ಯೂಟ್ಯೂಬ್ ಕೆಲಸ ಆಗಿರ್ಬೋದು, ಎಲ್ಲದೂ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟನೂ ನಾನೊಂದು ಸ್ವಲ್ಪ ಇಷ್ಟಪಟ್ಟು ಮಾಡೋದ್ರಿಂದ ನನಗೆ ಯಾವುದು ಕಷ್ಟ ಅಂತ ಅನಿಸಲ್ಲ. ಹಾಗೆಯೇ ನಮ್ಮ ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಆದರೆ ಒಂದೊಂದು ಸಲ ನಮ್ಮ ಮನೆಯವ್ರು ಹೇಗೆ ಅಂದರೆ, ತುಂಬ ಕೆಲಸ ಇದ್ದಿನ ಅವ್ರು ಹೆಲ್ಪ್ ಮಾಡೋಕ್ಕೆ ಬರೋಲ್ಲ ನನಗೆ. ಇವತ್ತು ತುಂಬ ಕೆಲಸ ಇತ್ತಲ್ವ, ₹1 ಹೆಲ್ಪ್ ಮಾಡಲಿಲ್ಲ ಅವ್ರು ನನಗೆ. ಅಟ್ಲೀಸ್ಟ್ ಇಡ್ಲಿ ತೆಗೆದು ಕೂಡ ಹಾಕಲಿಲ್ಲ. ಅದೇ ನನಗೆ ಏನು ಕೆಲಸ ಇಲ್ಲ ಅಂದಾಗ ನಿಜವಾಗ್ಲೂ ನಂಗೆ ಬೇಡದೇ ಇದ್ರೂ ಹೆಲ್ಪ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವರಿಗೂ ಅನಿಸ್ಬೇಕಲ್ವ ನಂಗೆ ಮಾಡಬೇಕು ಇವತ್ತು ಅಂತ ಹೇಳಿ. ನಾನು ಯಾವತ್ತೂ ನನಗೆ ಈ ಕೆಲಸನೇ ಮಾಡಿಕೊಟ್ಟೆ ಹೋಗಿ ಅಂತಲೂ ನಾನು ಹೇಳಲ್ಲ. ನನಗೆ ತುಂಬ ಕೆಲಸ ಇದ್ದಾಗ ನೆಲ ಒರೆಸಿ ಕೊಡ್ತಾರೆ, ಕಸ ಹೊಡೆದಿಟ್ಟರೆ ನೆಲ ಒರೆಸಿ ಕೊಡ್ತಾರೆ. ನಂಗೆ ಅದೇ ತುಂಬ ಕೆಲಸ ಆಗುತ್ತೆ, ಯಾಕಂದರೆ ನಂಗೆ ನೆಲ ಒರೆಸೋದು ತುಂಬ ಟೈಮ್ ತೊಗೊಳುತ್ತೆ. ಏನೋ ಗೊತ್ತಿಲ್ಲ, ನಾನು 2-3 ಸಲ ನೆಲನ ಒರೆಸ್ತೀನಿ ಒಂದು ಸಲ ಒರೆಸಿದ್ರೆ. ಚಿನ್ನಿ ಮತ್ತು ನಮ್ಮ ಮನೆಯವರು ಹೆಂಗಂದರೆ ಒಂದೇ ಸಲ ಎಷ್ಟು ಕ್ಲೀನಾಗಿ ಒರೆಸ್ತಾರೆ ಗೊತ್ತಾ. ಚಿನ್ನಿ ಅನ್ನೋದು, ನೀನು ಯಾವಾಗಲೂ ಬಟ್ಟೆಯನ್ನು ಹಿಡ್ಕೊಂಡು ಒರೆಸ್ತಾ ಇದ್ದೀರಾ, ನಿಂಗೆ ಅದೇ ಅಭ್ಯಾಸ. ನಾವು ಮಾಪ್ಸ್ಟಿಕ್ಕಲ್ಲೇ ನೆಲ ಒರೆಸಿ ನಮಗೆ ಅದು ಅಭ್ಯಾಸ ಆಗಿರೋದಕ್ಕೆ ನಮಗೆ ಇದು ಈಸಿ ಅನಿಸುತ್ತೆ ಅಂತ ಹೇಳಿದ್ರು. ನಾನು ಅಷ್ಟು ಕೆಲಸ ಮಾಡ್ತಾ ಸ್ವಲ್ಪ ಪಾತ್ರೆಗಳನ್ನೂ ಕೂಡ ವಾಶ್ ಮಾಡ್ಕೊಂಡಿದ್ದೆ. ನಾನೇನು ಗೊತ್ತಾ, ಎಡಿಟಿಂಗ್ ಮಾಡೋ ಟೈಮಲ್ಲೇ ನಮ್ಮ ಪಕ್ಕದ ಮನೆ ಹುಡುಗರು ಹೊರಗಡೆ ಬಂದು ಈ ಥರ ಗಲಾಟೆ ಮಾಡ್ತಿರ್ತಾರೆ. ಇನ್ನೇನು ನಾನು ಮಲಗಿದ್ರೆ ನನ್ನ ಗತಿ ಅಷ್ಟೇ. ನನಗೆ ಎಷ್ಟೊಂದು ಸಲ ಅದನ್ನು ಡಿಲೀಟ್ ಮಾಡಿ ಮತ್ತೆ ಮಾಡ್ತೀನಿ. ನಾನು ಮಾಡಿದಾಗೆಲ್ಲ ಮತ್ತೆ ಹಾಗೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ದಯವಿಟ್ಟು ಯಾರು ಏನೂ ಅಂದ್ಕೋಬೇಡಿ. ಇವಾಗಂತೂ ತುಂಬ ಆಗಿಬಿಟ್ಟಿದೆ, ಹೊಸಬರು ಬಂದುಬಿಟ್ಟಿದ್ದಾರೆ. ಅದರಲ್ಲೂ 2 ಮಕ್ಕಳು ಸ್ಕೂಲಿಗೆ ಬೇರೆ ಹೋಗಲ್ಲ, 2 ಸಣ್ಣ ಇದ್ದಾವೆ. ಬೆಳಗ್ಗೆ ಎಲ್ಲ ಆರಾಮಾಗಿರ್ತಾರೆ, ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಈ ಥರ ರಗಳೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಮತ್ತು ಅವರಿಗೂ ನಾವೇನು ಹೇಳೋಕ್ಕಾಗಲ್ಲ, ಅವ್ರ ಮನೇಲಿ ಅವ್ರು ಮಾಡ್ಕೊತಾರೆ, ನಮ್ಮ ಮನೇಲಿ ನಾನು ಸುಮ್ಮನೆ ಎಡಿಟಿಂಗ್ ಮಾಡ್ಕೋಬೇಕು ಅಷ್ಟೇ. ನಾನು ಆಮೇಲೆ ತುಂಬ ವಿಡಿಯೋಗಳನ್ನ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಪಾತ್ರೆ ತೊಳೆದು ನೆಲ ಒರೆಸಿ ಅನ್ನೋಷ್ಟೊತ್ತಿಗೆ ಸುಮಾರು ಟೈಮೇ ಆಗೋಗಿತ್ತು. ಬೇಳೆನೂ ಕೂಡ ಬೇಯಿಸಿದ್ದೆ, ಹಾಗೆ ನುಗ್ಗೆಕಾಯಿನೂ ಕೂಡ ಬೇರೆ ನಾನು ಬೇಯಿಸಿ ಇದಕ್ಕೆ ಹಾಕಿದೆ. ನುಗ್ಗೆಕಾಯಿ ಸಾರು ಯಾಕೆ ಮಾಡಿದೆ ಅಂದರೆ, ಇದೇನಾದರೂ ಜಾಸ್ತಿ ಆಯಿತು ಅಂದರೆ ನಾಳೆಗೂ ಊಟ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ನುಗ್ಗೆಕಾಯಿ ಸಾರನ್ನು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ. ಹಾಗೆ ಈ ಕಡೆ ಒಂದು ಸಲ ಅನ್ನನೂ ಆಯಿತು, 2ನೇ ಸಲ ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಕೆಲಸದವರಿಗೆ ಒಂದು ಕುಕ್ಕರ್ ಅನ್ನ, ಆಮೇಲೆ ನಮಗೂ ಒಂದು ಕುಕ್ಕರ್ ಅನ್ನ. ಹಾಗೆಯೇ ನಾನು ಮಜ್ಜಿಗೆ ಮೆಣಸು ಮತ್ತು ಸೆಂಡಿಗೆ ಎರಡನ್ನೂ ಕರೆದಿದ್ದೆ. ನಮ್ಮ ಮನೆಯವರು ಲೇಟಾಗಿ ಬಂದರು ಊಟ ಒಯ್ಯೋದಕ್ಕೆ ಅಂತ, ಬೇಗ ಊಟ ಮಾಡೋಣವಾ ಅಂತ ಹೇಳಿದ್ರು. ಹಾಗೆ ಈಗ ಊಟನೂ ಕೂಡ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರು ಯಾವಾಗಲೂ ನಮ್ಮನೆ ಎದುರುಗಡೆ ಕಾರನ್ನ ನಿಲ್ಲಿಸ್ತಾ ಇದ್ದರು. ಇವಾಗ ಬಿಸಿಲು ತುಂಬ ಬರೋದಕ್ಕೆ ಆ ಕಡೆ ಹೋಗಿ ನಿಲ್ಲಿಸ್ತಾ ಇದ್ದಾರೆ. ಮಾವಿನ ತೆನೆ ನೋಡಿ ಹೆಂಗೆ ಬಂದಿದೆ ಅಂತ ನೋಡಿದ್ರೆ ನಂಗೆ ಖುಷಿ ಆಗ್ತಾಯಿತ್ತು. ಈ ವರ್ಷ ಅಂತೂ ಹೊಟ್ಟೆ ಬಿರಿಯಷ್ಟು ಮಾವಿನ ಹಣ್ಣು ತಿನ್ನೋದೆ. ನನಗಂತೂ ಮಾವಿನ ಹಣ್ಣು ಅಂದರೆ ಪಂಚ ಪ್ರಾಣ. ನಮ್ಮ ಮನೆಯವ್ರು ಅದೇ ಅಂತ ಇದ್ರು, ಈ ಸಲ ನೀವು ಊಟ ಏನು ಮಾಡಲ್ಲ, ಬರೀ ಮಾವಿನ ಹಣ್ಣಲ್ಲೇ ಇರ್ತೀಯೇನೋ ಅಂತಲೂ ಹೇಳ್ತಾಯಿದ್ರು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.